ಹೆಂಡತಿ ಇಂಪಾರ್ಟೆಂಟ್ ಅಂತ ಅನ್ಸಲ್ಲ ನಿಮ್ಗೆ? ಬರೀ ನೀವಾಯ್ತು ನಿಮ್ ಜೀವನ ಆಯ್ತು. ಮತ್ತೆ ನೀವು ಅವಾಗ ಹೇಳ್ತಾ ಇದ್ರಿ ನನ್ಕಿಂತ ಮುಂಚೆ ಬೇರೆ ಹುಡುಗಿನ ತುಂಬಾ ಪ್ರೀತಿ ಮಾಡ್ತಾ ಇದ್ರಿ ಅಂತ. ಸಿಟ್ಟು, ಕೋಪ, ಬೇಜಾರು ಮನುಷ್ಯ ಅಂದಮೇಲೆ ಎಲ್ರಿಗೂ ಆಗೇ ಆಗುತ್ತೆ ಅಲ್ವಾ? ಗಂಡ ಹೆಂಡತಿ ಮಧ್ಯೆ ಮನಸ್ತಾಪಗಳು, ಖುಷಿ ಮೊಮೆಂಟ್ಸ್ ಎಲ್ಲದೂ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಈ ಥರದ ವಿಷಯಗಳನ್ನ ಬಗ್ಗೆ ಮಾತಾಡೋಣ. ಹಾಗೆಯೇ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ. ಇಷ್ಟು ದಿನ ನೀವು ಫ್ಯಾಮಿಲಿ ಕಂಟೆಂಟ್, ಫ್ಯಾಮಿಲಿ ವೀಡಿಯೋಸ್ನ ನೋಡ್ತಾ ಇದ್ರಿ, ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ ವೀಡಿಯೋಸ್. ಬಟ್ ಇವತ್ತು ಬ್ಯಾಕ್ ಟು ಬೆಂಗಳೂರು ಅಂದಮೇಲೆ ದೀಪು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ರಿ ಅಂತ ಹೇಳಿದ್ರಿ. ಸೊ ದೀಪು ಅವ್ರ ಜೊತೆ ಮತ್ತೆ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಬಿಕಾಸ್ ಇಲ್ಲಿರಬೇಕಾದ್ರೆ ಅವ್ರ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಮನೆಯಲ್ಲಿ ಇರಬೇಕಾದ್ರೆ ಯಾರಪ್ಪ ಮೇಕಪ್ ಮಾಡ್ತಾರೆ ಹೇಳಿ ಅಲ್ವಾ? ಬಟ್ ಸ್ಕಿನ್ ಕೇರ್ ಮಾಡಬೇಕು. ಆ್ಯಂಡ್ ಫೈನಲಿ ಸೆಟ್ ವಿತ್ ಮೈ ಹೈ ಪೋನಿ. ಲೆಟ್ ಸ್ಟಾರ್ಟ್ ಇವತ್ತಿನ ಈ ಒಂದು ಬ್ಯೂಟಿಫುಲ್ ವಿಡಿಯೋ ನಿಮ್ಮ ಜೊತೆಗೆ. ಹೇ, ನೀವೇ ಹೇಳಿ, ಹೆಣ್ಮಕ್ಳಿಗೆ ಯಾಕೆ ಅವಾಗವಾಗ ಸಿಟ್ಟು ಬರುತ್ತೆ? ಗೊತ್ತಿಲ್ಲದೇನೋ ಸಿಟ್ಟು ಬರುತ್ತೆ, ಗೊತ್ತಿಲ್ಲದೇನೋ ಮನ್ಸಿಗೆ ಬೇಜಾರಾಗುತ್ತೆ, ಗೊತ್ತಿಲ್ಲದೇನೋ ಏನೇನೋ ಯೋಚನೆ ಬರುತ್ತೆ. ಯಾಕೆ ಹಿಂಗಾಗತ್ತೆ? ಬಟ್ ಅದಕ್ಕೂ ಮುಂಚೆ ಸ್ಕಿನ್ ಝೀರೋ ಸ್ವೆಟ್ ಆ್ಯಂಡ್ ಜಸ್ಟ್ ಗ್ಲೋ. ಇವತ್ತು ನನಗೂ ಹಂಗಾಗಿದೆ, ಅದಕ್ಕೆ ಈ ಟಿ ಶರ್ಟ್ನ ಹಾಕೊಂಡಿದ್ದೀನಿ. ಹ್ಯಾಪಿ ಈಸ್ ಮೈ ಸೂಪರ್ ಪವರ್ ಅಂತ. ಏನೇ ಆಗಲಿ ಖುಷಿಯಿಂದಾಗಿರ್ಬೇಕು. ಇವಾಗ ಮೈಂಡ್ ಕೂಡ ಖುಷಿಯಾಗಿರ್ಬೇಕು ಅಂದರೆ ಒಂದು ಸೀಕ್ರೆಟ್ನ ಶೇರ್ ಮಾಡಲಾ? ಬನ್ನಿ ನನ್ನ ಜೊತೆಗೆ. ಅದಕ್ಕೂ ಮುಂಚೆ ಇವ್ರನ್ನ ನೋಡಿ. ಲೈಫಲ್ಲಿ ಯಾವುದೇ ರೀತಿ ಟೆನ್ಷನ್ ಇಲ್ಲ, ಏನೂ ಇಲ್ಲ. ಬರೀ ಇವರಾಯಿತು, ನಮ್ಮ ರಾಜ್ಕುಮಾರ್ ಸರ್ ಸಿನಿಮಾ ಆಯಿತು, ಅಷ್ಟೇ. ಜೀವನ ಅಂದರೆ ಇದು, ಸಿಂಪಲ್, ಆರಾಮ, ಝೀರೋ ಟೆನ್ಷನ್. ಗೌಡ್ರೆ, ಹೇ, ನೀವು ಈ ಥರದ ವಾಟರ್ ಮೆಲನ್ ಜ್ಯೂಸ್ನ ಕುಡಿದಿರುವಂಥ ಚಾನ್ಸೇ ಇಲ್ಲ. ಯಾವ ಥರ ಅಂತ ತೋರಿಸ್ತೀನಿ. ಯಾವುದಕ್ಕೆ ಒಳ್ಳೇದು? ಇಲ್ಲಿಗೆ ಒಳ್ಳೇದು, ಇಲ್ಲಿಗೆ ಒಳ್ಳೇದು, ಇಲ್ಲಿಗೆ ಒಳ್ಳೇದು, ಎಲ್ಲದಕ್ಕೂ ತಪ್ಪು. ಲೆಟ್ಸ್ ಡೂ. ನಿಮ್ಗೊಂದು ವಿಷಯ ಗೊತ್ತಾ? ಮೈ ಫಸ್ಟ್ ಯೂಟ್ಯೂಬ್ ಚಾನಲ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ವಾಟರ್ ಮೆಲನ್ ಕಟ್ ಮಾಡೋ ಸೀನಿಂದ. ಆ ವಿಡಿಯೋ ಯಾವತ್ತೂ ಅಪ್ಲೋಡೇ ಆಗಿಲ್ಲ. ಬಟ್ ಇಟ್ ವಾಸ್ ವೆರಿ ಫನಿ. ನನ್ನ ರಿಲೇಟಿವ್ಸ್ಗೆಲ್ಲ ಕಳಿಸಿದ್ದೆ, ನಮ್ಮ ಅಮ್ಮಂಗೆ ಕಳಿಸಿದ್ದೆ. ಅವ್ರು ನೋಡಿದ್ರೆ ಎಲ್ಲರಿಗೂ ಕಳಿಸ್ಬಿಟ್ಟಿದ್ದಾರೆ. ಅಯ್ಯೋ, ಇರೋ ಬರೋರಿಗೆ ಎಲ್ಲರಿಗೂ ಗೊತ್ತು. ಅಯ್ಯೋ, ಇಟ್ ವಾಸ್ ನೈಸ್. ಮೈಸೂರಲ್ಲಿ ಇಷ್ಟು ದಿನ ಎಲ್ಲರ ಮಧ್ಯೆ ಇದ್ದು ಸಡನ್ನಾಗಿ ಮನೆಗೆ ಬಂದು ಸೈಲೆಂಟ್ ಆಗಿದ್ದಾಗ ಮನೆ ಎಷ್ಟು ವ್ಯತ್ಯಾಸ ಅನ್ನಿಸ್ತಾ ಇದೆ ಗೊತ್ತಾ ನನಗೇನೆ. ಗಯ ಅಂತಿತ್ತು, ಎಲ್ಲರ ಜೊತೆ ಮಾತಾಡೋದು, ಅಲ್ಲಿ ಇಲ್ಲಿ ಓಡಾಡೋದೇ ಆಗ್ತಾ ಇದ್ರೆ. ಮನೆಗೆ ಬಂದಮೇಲೆ ರಿಲ್ಯಾಕ್ಸ್ ಆಗಿ ನನ್ನ ಪಾಡಿಗೆ ನಾನಿರೋದು, ಎಲ್ಲ ಕ್ಲೀನಿಂಗ್, ಆರ್ಗನೈಸಿಂಗ್ ಎಲ್ಲ ಮಾಡಬೇಕಾಗಿತ್ತು. ವಾಟರ್ ಮೆಲನ್ ಒನ್ ಆಫ್ ಮೈ ಫೇವ್ರೆಟ್ ಫ್ರೂಟ್ ಗೊತ್ತಾ. ಒಂದು ಸ್ವಲ್ಪ ವಾಟರ್ ಮೆಲನ್ ಹಾಕಿ, ಮಿಂಟ್ ಲೀವ್ಸ್ನ ಹಾಕಿ, ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್, ಹಾಗೆಯೇ ರೋಸ್ ವಾಟರ್. ಆನ್ಲೈನಲ್ಲಿ ಕ್ವಿಕ್ಕಾಗಿ ಒಂದು ರೆಸಿಪಿನ ನೋಡಿದೆ, ಹೇಗಿರ್ಬೋದು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಂಬೆಹಣ್ಣು ಚೆನ್ನಾಗಿ ಬರುತ್ತೆ. ಇದು ನಿಮ್ಗೇನು ಅನ್ಸುತ್ತೆ? ಟ್ರೈ ಮಾಡಿದ್ದೀರಾ ಈ ಥರ? ಆ್ಯಂಡ್ ಐಸ್ ಕ್ಯೂಬ್ಸ್, ಈ ಶೆಕೆಗೆ ಹೇಳಿ ಮಾಡಿಸಿರುವಂಥ ಡ್ರಿಂಕ್ ಅಲ್ವಾ? ಲಾಂಗ್ ಟೈಮ್ ಆದಮೇಲೆ ಸಿಂಪಲ್ ಆಗಿ ಮನೆಯಲ್ಲೇ ಒಂದು ಈ ಥರದ ವ್ಲಾಗ್ ಮಾಡಿ ನೋಡೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಬಾ, ಇವತ್ತೆಲ್ಲ ಪಿಂಕ್ ಅಲ್ಲಿದೆ. ಪಿಂಕ್ ಅಲ್ಲ, ಬಟ್ ರೆಡ್. ದಿಸ್ ಇಸ್ ಪಿಂಕ್, ದಿಸ್ ಇಸ್ ರೆಡ್. ಇನ್ನೊಂದು ಐಟಮ್ ತೋರಿಸ್ತೀನಿ, ಅದು ಪಿಂಕ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಇನ್ನೊಂದೇನೋ ತೋರಿಸ್ತೀನಿ, ಅದನ್ನು ಪಿಂಕ್ ಅಲ್ಲಿ ಇರುತ್ತೆ. ವಾ ವಾ, ವಾಟರ್ ಮೆಲನ್, ಮಿಂಟ್, ಸ್ವಲ್ಪ ಪೆಪ್ಪರ್, ರೋಸ್ ವಾಟರ್, ಎಲ್ಲದರದ್ದು ಟೇಸ್ಟ್ ಬ್ಯಾಲೆನ್ಸ್ ಆಗಿದೆ. ಆ್ಯಂಡ್ ಯು ನೋ ವಾಟ್? ಸಕ್ಕರೆ, ಹನಿ, ಎನಿ ಟೈಪ್ ಆಫ್ ಸ್ವೀಟ್ನರ್ ಕೂಡ ಹಾಕಲೇ ಇಲ್ಲ. ನಾನು ಅಲ್ಲಿ ಇಲ್ಲಿ ಪ್ರೀತಿಯಿಂದ ದೀಪು ಅವ್ರಿಗೆ ಕೆಲವೊಂದು ವೀಡಿಯೋಸ್ ಹಾಕ್ತೀನಿ. ಅವ್ರು ಅದನ್ನು ಟೈಮ್ ಇದ್ದಾಗ ಮಾತ್ರ ನೋಡ್ತಾರೆ. ಇವತ್ತು ಅಂಥದ್ದೇ ಒಂದು ವೀಡಿಯೋ ಹಾಕಿದ್ದೆ ನಾನು ಅವ್ರಿಗೋಸ್ಕರ. ಅದನ್ನು ಅವ್ರು ನೋಡಿದಾರಾ ಇಲ್ವಾ ಅಂತ ಅವ್ರು ಬಂದಿದ್ದ ತಕ್ಷಣವೇ ನಾನು ಕೇಳಬೇಕು. ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತಲೂ ನೋಡಬೇಕು. ನೋಡಿಲ್ಲ ಅಂದರೆ ಗೊತ್ತಲ್ವಾ ನಿಮಗೆ ಏನಾಗತ್ತೆ? ಏನೂ ಆಗಲ್ಲ. ಯಾಕೆ ನೋಡಿಲ್ಲ? ಹೆಂಡತಿ ಇಂಪಾರ್ಟೆಂಟ್ ಅಂತ ಅನ್ಸಲ್ಲ ನಿಮಗೆ? ಬರೀ ನೀವಾಯ್ತು, ನಿಮ್ಮ ಜೀವನ ಆಯ್ತು. ಹಾಸ್ಪಿಟಲ್ ಫುಲ್ ಬಿಸಿ. ಫಸ್ಟ್ ಇಂದ ನೋಡಿ, ಅರ್ಧಂಬರ್ಧ ನೋಡ್ಬೇಡಿ. ಏನ್ ನಗೋದೇನು? ನಿಮ್ಗೆಲ್ಲ ಮಾಡಿದ್ ನಾನು, ನನ್ನ ಬಾಯ್ ಫ್ರೆಂಡ್ಗೆ ನಾನು ಮಾಡಿದ್ದ ವಿಡಿಯೋ, ನಿಮ್ಗಲ್ಲ. ಚೆನ್ನಾಗಿ ಮಾಡಿದೀನ? ಚೆನ್ನಾಗಿದ್ಯಾ? ಹೆಣ್ಮಕ್ಳಿಗೆ ಏನಕ್ಕೆ ಸಿಟ್ಟು ಬರುತ್ತೆ ಅವಾಗ ಅವಾಗ? ಆಚೆ ಕರ್ಕೊಂಡು ಹೋಗಿಲ್ಲ. ಆಮೇಲೆ ಬೇರೆ ಇನ್ನೇನು ರೀಸನ್? ಎಲ್ಲ ಕ್ಲೀನಾಗಿ ಇಟ್ಟಿಲ್ಲ ಮನೆ. ಆಮೇಲೆ
ಅಷ್ಟೇ. ಅಷ್ಟೇ. ಅರೆ ಎಂತ ಬುದ್ಧ ಹುಡುಗಿ ನಿಮ್ಗೆ ಸಿಕ್ಬಿಟ್ಟಿದ್ದಾರೆ, ಸಿಟ್ಟೇ ಮಾಡ್ಕೊಳ್ಳಲ್ಲ ಅಲ್ಲ ಬೇರೆ ಯಾವ್ದಕ್ಕೂ. ನಿಮ್ ಪುಣ್ಯ ನೀವು ನಾನು ಸಿಕ್ಕಿರೋದು ಗೊತ್ತಾ? ಏನ್ ಸಿಕ್ಕಿರೋದು ನಂಗೆ ಪುಣ್ಯ. ಸುಮ್ನೆ ಡವ್ ಮಾಡ್ಬಿಡಿ, ಎಲ್ಲರೂ ಡವ್ ಅನ್ಕೋತಾರೆ. ನಿಜನಾ? ನಿಜವಾಗ್ಲು. ಮತ್ತೆ ನೀವು ಅವಾಗ ಹೇಳ್ತಾ ಇದ್ರಿ ನನ್ಕಿಂತ ಮುಂಚೆ ಬೇರೆ ಹುಡುಗಿನ ತುಂಬಾ ಪ್ರೀತಿ ಮಾಡ್ತಾ ಇದ್ರಿ ಅಂತ. ಸುಮ್ಮನೆ ಏನೋ ಹೇಳ್ಬಿಡು, ಗೊತ್ತಾಗ್ತೀನಿ. ಸೊ ಈ ಸೀಕ್ರೆಟ್ ಬ್ಯೂಟಿ ಹಿಂದೆ, ಈ ಹ್ಯಾಪಿನೆಸ್ ಹಿಂದೆ ಇರುವಂತ ಕಾರಣ ಇವರ ಅಥವಾ ಮತ್ತೊಂದ ಅಂತ ನಿಮಗೆ ತಿಳಿಸ್ತೀನಿ. ಇವರೇ ಉಲ್ಸಕ್ಕೆ ತಡೆಯಕ್ಕಾಗ್ತದೆ. ಸಿಕ್ಕಾಪಟ್ಟೆ ಶಕೆ, ನನ್ಗೂ ತಡೆಯಕ್ಕಾಗ್ತಿಲ್ಲ. ಓಹ್ ಸೋ ಕ್ಯೂಟ್, ಸಚ್ ಎ ಕ್ಯೂಟ್ ಫೋಟೋಸ್ ನೋಡಿದೆ ನಾನು. ಯಾರಂತ ಗೊತ್ತಿದ್ಯಾ ಇದು ನಿಮ್ಗೆ? ಕಮ್ ಕ್ಲೋಸರ್. ಯಾರಿದು ಯಾರಿದು ಯಾರಿದು? ನೈಸ್ ಬೇಬಿ. ನಾವಿಬ್ರು. ನಾನು ಇನ್ನೊಂದು ಹೇಳ್ತಾ ಇದ್ನಲ್ಲ, ಇವತ್ತು ಏನೋ ಒಂದು ಪಿಂಕ್ ಇದೆ ಅಂತ, ಅದಿದೆ ಪಿಂಕ್ ಡ್ರಿಂಕ್. ಟೇಸ್ಟಿ, ಒಂದ್ ಸ್ವಲ್ಪ ಜ್ಯೂಸ್ ಕುಡ್ದಂಗೆ ಆಗುತ್ತೆ. ಇದನ್ನ ಆಕ್ಚುಲಿ ಫ್ರಿಜ್ ಅಲ್ಲಿ ಇಟ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಮೈ ಸ್ಪೆಷಲ್ ಗೆಸ್ಟ್ ಹೋದ್ರು. ನೈಸ್. ನಿಮ್ಗೆ ಫಿಸ್ ಡ್ರಿಂಕ್ ಇಷ್ಟ, ಸೋಡಾ ಇಷ್ಟ ಅಂದ್ರೆ ಇದನ್ನ ಟ್ರೈ ಮಾಡ್ಬೇಕು. ಏನಿದು ಗೊತ್ತಾ ಹೇಳ್ತೀನಿ. ಹಾಯ್, ಎಷ್ಟು ಜನರಿಗೆ ವಿಷಯ ಗೊತ್ತಿದೆಯಲ್ವ ಅಂತ ಗೊತ್ತಿಲ್ಲ, ಬಟ್ ಇವತ್ತು ಹೇಳ್ಬೇಕು. ನಾನೊಂದು ಚಾಲೆಂಜ್ ನ ತಗೊಂಡಿದ್ದೆ, ನೆನಪಿದ್ಯಾ? 3 months ಚಾಲೆಂಜ್. ನಾನು ಎಲ್ಲೇ ಹೋದ್ರು ಈ ಪ್ರಾಡಕ್ಟ್ ನ ನನ್ನ ಜೊತೆನೆ ಕ್ಯಾರಿ ಮಾಡ್ತಾ ಇದೆ. ಕೆಲವರು ಅಬ್ಸರ್ವ್ ಮಾಡಿರೋರು ಕಾಮೆಂಟ್ ಸೆಕ್ಷನ್ ಅಲ್ಲೂ ಹೇಳ್ತಾ ಇದ್ರಿ, ಎಲ್ಲಿ ಹೋದ್ರು ಇದು ನಿಮ್ ಜೊತೆ ಇದ್ದೇ ಇರುತ್ತಲ್ವ ಅಂತ. ಸುಮಾರಷ್ಟು ಕಡೆ ಹೊರಗಡೆ ಹೋದಾಗ ಪ್ಯಾಕ್ ಮಾಡ್ತಾನೆ ಇದ್ದೆ. ಬಿಕಾಸ್ ನನ್ನ ಅಭಿಪ್ರಾಯ ಏನು ಅಂದ್ರೆ, ಏನಾದ್ರು ಶುರು ಮಾಡಿದ್ರೆ ಪ್ರತಿದಿನ ಅದನ್ನ ಮಾಡ್ಲೇಬೇಕಾಗುತ್ತೆ. ಸಿ ಆಫ್ ಕೋರ್ಸ್ ನನ್ನ ಕೈಯಿಂದನೂ 1-2 ದಿನ ಮಿಸ್ ಆಗುತ್ತೆ. ಹಾಗಂತ 1 ವಾರ 1 ತಿಂಗಳು ಮಿಸ್ ಆದ್ರೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಅಂಡ್ ನಾವು ಆ ಪ್ರಾಡಕ್ಟ್ಗೆ ತುಂಬಾನೇ ಬೈಕೋತೀವಿ, ಇಷ್ಟು ದುಡ್ಡು ಖರ್ಚು ಮಾಡಿದೆ ಬಟ್ ವರ್ಕ್ ಆಗಿಲ್ಲ ಅಂತ. ಸೊ ಐ ಥಾಟ್ ನಾನು ಆನೆಸ್ಟ್ ಆಗಿ ಚಾಲೆಂಜ್ ನ ಮಾಡಬೇಕು ಅಂತ. ಅಂಡ್ ಇವತ್ತು ನನಗಾಗಿರುವಂತ ರಿಸಲ್ಟ್ಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನ್ ಮಾತಾಡ್ತಾ ಇರೋದು ಶೀಕ್ ನ್ಯೂಟ್ರಿಕ್ಸ್ ಅವರ ಎಫರ್ವೆಸೆನ್ಸ್ ಟ್ಯಾಬ್ಲೆಟ್ಸ್ ಬಗ್ಗೆ. ಇದು ಸ್ಟ್ರಾಬೆರಿ ಅಂಡ್ ಲೆಮನ್ ಫ್ಲೇವರ್ ನಾನು ಕನ್ಸ್ಯೂಮ್ ಮಾಡಿದ್ದು. ಅಂಡ್ ತುಂಬಾನೇ ಟೇಸ್ಟಿ ಆಗಿತ್ತು. ಜೊತೆಗೆ ಇದರಲ್ಲಿ ವೈಟಮಿನ್ ಸಿ ಅಂಡ್ ಜಾಪನೀಸ್ ಗ್ಲೂಟಥಿಯಾನ್ ಇತ್ತು, ವಿಚ್ ಮೀನ್ಸ್ ಸ್ಕಿನ್ ಡಲ್ನೆಸ್, ಬ್ರೈಟ್ನೆಸ್ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಒಂದಷ್ಟು ಜನ ಟ್ಯಾಬ್ಲೆಟ್ಸ್ ತಗೊಂಡ್ರು. ಇದರಲ್ಲಿ 90% ಜನ ಅಂದ್ರು 90% ಸ್ಕಿನ್ ಬ್ರೈಟ್ನೆಸ್ ನ ಅವರು ಅಬ್ಸರ್ವ್ ಮಾಡಿದ್ದಾರೆ. ಇನ್ನ 85% ಜನ ಅನಿದ್ದಾರೆ ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗಿದೆ. 82% ಜನ ಅನಿದ್ದಾರೆ ಸ್ಕಿನ್ ಟೋನ್ ಅಲ್ಲಿ ಕೂಡ ವ್ಯತ್ಯಾಸಗಳು ನೋಡಿದ್ದಾರೆ ಅಂತ. ಸೊ ಹಾಗಾಗಿ ಐ ಥಾಟ್ ನನ್ನ ಬಿಫೋರ್ ಅಂಡ್ ಆಫ್ಟರ್ ಪಿಕ್ಚರ್ ಹಾಕಿದ್ರೆ ನಿಮ್ಗೂ ಡಿಫ್ರೆನ್ಸ್ ಗೊತ್ತಾಗತ್ತೆ ಅಂತ. ಕಾಯ್ತಾ ಇದ್ರಲ್ವಾ ನಾನು ಆನೆಸ್ಟ್ ಆಗಿ ನನ್ನ ಡಿಫ್ರೆನ್ಸ್ ನ ಹೇಳಬೇಕು ಅಂತ. ಹಲವಾರು ವಿಡಿಯೋಸ್ ನ ಮಾಡಿದ್ದೆ ನಾನು ಇದ್ರ ಬಗ್ಗೆ. ಸೊ ಇವತ್ತು ಫೈನಲಿ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಮಾರ್ಕ್ಸ್ ಕಮ್ಮಿ ಆಗಿದೆ, ಪಿಂಪಲ್ಸ್ ಇತ್ತು, ಅಲ್ಲಲ್ಲಿ ಸ್ಪಾಟ್ಸ್ ಇತ್ತು, ಅದು ಹೋಗಿದೆ. ಅಂಡ್ ಐ ಆಮ್ ಫೀಲಿಂಗ್ ಸೋ ಮಚ್ ಬೆಟರ್ ಕೂಡ. ಹಾಗೆ ಮನೆಯಲ್ಲಿ ಇದ್ದಾಗ ಮುಖ ಹೇಗಿರುತ್ತೆ ಅದನ್ನೇ ತೋರಿಸ್ತಾ ಇದ್ದೀನಿ. ಇಲ್ಲ ಅಂದ್ರೆ ಅಯ್ಯೋ ಮೇಕಪ್ ಮಾಡ್ಕೊಂಡಿದ್ದೀರಾ, ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಅಂತ ಅನ್ಬಾರ್ದು ತಾನೆ. ಸೊ ಕಮ್ ಕ್ಲೋಸರ್. ಹಲವಾರು ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡ್ತೀನಿ, ಬಟ್ ಎಲ್ಲ ಬ್ರ್ಯಾಂಡ್ಸ್ ಜೊತೆ ಆ ಒಂದು ಪರ್ಸನಲ್ ಕನೆಕ್ಟ್ ಅಂತ ಬರಲ್ಲ. ನಮಗೆ ಇಷ್ಟ ಆಗಬೇಕು ಅಲ್ಲ ವೈಯಕ್ತಿಕವಾಗಿ. ಅಂತ ಒಂದು ಬ್ರ್ಯಾಂಡ್ ಶೀಕ್ ನ್ಯೂಟ್ರಿಕ್ಸ್ ಡೆಫಿನೆಟ್ ಆಗಿ ಒನ್ ಆಫ್ ಮೈ ಪರ್ಸನಲ್ ಫೇವ್ರೆಟ್ ಬ್ರ್ಯಾಂಡ್ಸ್ ಅಂತ ಹೇಳ್ಬೋದು. ಐ ರಿಯಲಿ ಲೈಕ್ ದೇ ಪ್ರಾಡಕ್ಟ್. ಅಂಡ್ ಬೆಸ್ಟ್ ಥಿಂಗ್ ಏನ್ ಅನಿಸ್ತು ಅಂದ್ರೆ, ನಾನು ಫಸ್ಟ್ ಟ್ಯಾಬ್ಲೆಟ್ಸ್ ತಗೊಂಡಾಗ ಒಂದು 15-20 ದಿನ ಅವ್ರು ನನಗೆ ಕೇಳಿದ್ರು, ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ, ಏನಾದರೂ ಪ್ರಾಬ್ಲಮ್ಸ್ ಆಯ್ತಾ ಅಂತ. ಆಮೇಲೆ ಯಾರು ಈ ಥರ ಕೇಳ್ತಾರೆ? ದಟ್ಸ್ ವೆರಿ ನೈಸ್. ಬಿಕಾಸ್ ನಾನು ಇನ್ನೂ ವಿಡಿಯೋ ಹಾಕಬೇಕಾಗಿತ್ತು, ಬಟ್ ಅದರಲ್ಲೂ ಅದಕ್ಕೂ ಮುಂಚೆ ಅವ್ರು ನನ್ನ ಹತ್ರ ಚೆಕ್ ಮಾಡ್ತಾ ಇದ್ರು ನನಗೆ ಕಂಫರ್ಟೇಬಲ್ ಆಗಿದೆಯಾ ಹೇಗೆ ಅಂತ. ಇಲ್ಲಾಂದರೆ ಏನು ಬ್ರ್ಯಾಂಡ್ಸ್ ಬರುತ್ತೆ, ಓಕೆ ಫೈನ್ ವಿಡಿಯೋ ಮಾಡ್ತೀರಾ ಅಷ್ಟೇ, ಬಟ್ ದೇ ವರ್ ಸೋ ಕನ್ಸರ್ನ್ ನನ್ನ ಪ್ರೋಗ್ರೆಸ್ ಹೇಗೆ, ನನಗೆ ಹೇಗೆ ಇಷ್ಟ ಆಗ್ತಾ ಇದೆ ಎಲ್ಲದನ್ನು ಚೆಕ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನನಗೆ ಅನ್ನಿಸ್ತು, ಓಕೆ ಇದು ಜಸ್ಟ್ ಫಾರ್ ಅ ಬ್ರ್ಯಾಂಡ್ ಅಲ್ಲ, ಬಟ್ ಆ್ಯಕ್ಚುಲಿ ಪ್ರತಿಯೊಬ್ಬರು ಕಸ್ಟಮರ್ ಜೊತೆಗೆ ಒಂದು ಪರ್ಸನಲ್ ಕನೆಕ್ಟ್ನ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ, ವಿಚ್ ಇಸ್ ರಿಯಲಿ ಗುಡ್. ಆ್ಯಂಡ್ ಈ ಒಂದು ಶೀಕ್ ನ್ಯೂಟ್ರಿಕ್ಸ್ ಅವರ ಎಫರ್ವೆಸೆನ್ಸ್ ಟ್ಯಾಬ್ಲೆಟ್ಸ್ ಫಾರ್ ರೇಡಿಯಂಟ್ ಅಂಡ್ ಗ್ಲೋಯಿಂಗ್ ಸ್ಕಿನ್ ನಿಮಗೂ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ, ಮರಿದೇನೆ ಚೆಕ್ ಮಾಡಿ. ಅಂಡ್ ನನ್ನ ಈ ಒಂದು ಪ್ರೀತಿಯ ಸ್ಪೆಷಲ್ ಕೂಪನ್ ಕೋಡ್ ನನ್ನ ಪ್ರೀತಿಯ ವ್ಯೂವರ್ಸ್ಗೆ ಏನ್ ಮಾಡಬೇಕು, ಗ್ರ್ಯಾಬ್ ಇಟ್ ನಾವ್. ಅಂಡ್ ಡಿಫ್ರೆನ್ಸ್ ಖಂಡಿತವಾಗ್ಲೂ ಆಗುತ್ತೆ. ಆ ಡಿಫ್ರೆನ್ಸ್ ಆದಾಗ ಏನ್ ಮಾಡ್ಬೇಕು ನೀವು ನನಗೊಂದು ಕಾಮೆಂಟ್ ಹಾಕಿ ತಿಳಿಸಿ, ಇಲ್ಲಾಂದ್ರೆ ಒಂದು ಮೆಸೇಜ್ ಮಾಡಿ, ನನಗೂ ಖುಷಿ ಆಗುತ್ತೆ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್.